ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೃದುವಾದ ಸಾಫ್ಟಾದ ಪಡ್ಡನ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಪಡ್ಡು ಮಾಡ್ಕೊಳ್ಳೋದಕ್ಕೆ ರೇಷನ್ ಅಕ್ಕಿನ ಬಳಸ್ಕೊಂಡು ಪಡ್ಡನ್ನ ಮಾಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ತುಂಬಾ ಸಾಫ್ಟಾಗಿ ಹತ್ತಿಯ ಥರ ಬಂದಿದೆ. ನೋಡಿ ಎಷ್ಟು ಮೃದುವಾಗಿದೆ ಅಲ್ವಾ ಈ ಪಡ್ಡು. ರೇಷನ್ ಅಕ್ಕಿಯಿಂದ ನಾವು ಈ ರೀತಿಯಾಗಿ ಸಾಫ್ಟಾದ ಪಡ್ಡನ್ನ ಮಾಡ್ಕೊಳ್ಬೋದು. ಇದು ಹೇಗೆ ಅಂತೀರಾ? ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇಲ್ದಿದ್ದವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಸಾಫ್ಟಾಗಿ ಬಂದಿದೆ ಪಡ್ಡು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮೆತ್ತನೆಯ ಸಾಫ್ಟಾದ ಪಡ್ಡು ನಾವು ರೇಷನ್ ಅಕ್ಕಿ ಬಳಸ್ಕೊಂಡು ಮಾಡ್ಕೊಳ್ಬೋದು. ತುಂಬಾ ನಾವು ಮೆತ್ತಗೆ ಮಾಡ್ಕೊಳ್ಬೋದು. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನೀಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನೋಡಿ ನಾನು ಈ ಗ್ಲಾಸ್ ತೋರಿಸ್ತೀನಿ. ಈ ಗ್ಲಾಸಲ್ಲಿ ನೋಡಿ ಇದು ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ. ರೇಷನ್ ಅಕ್ಕಿನ ಒಂದು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಗ್ಲಾಸ್ ಅಳತೆಗೆ ನಾನು ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ನೋಡಿ ಇದು ಹಾಕಿದ ನಂತರ ಈಗ ಒಂದ್ಸರಿ ನಾನು ಚೆನ್ನಾಗಿ ತೊಳ್ಕೊತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡಿರಲಿಲ್ಲ. 1 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಇದನ್ನು ಕೂಡ ನಾನು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನಾನು 3 ರಿಂದ 4 ಸಲ ತೊಳ್ಕೊಳ್ಬೇಕಾಗುತ್ತೆ. ಇದರೆಲ್ಲ ತುಂಬ ಧೂಳಿರುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು 3 ಸಲಿನಾದರೂ ನಾವು ತೊಳ್ಕೊಂಡು ಬರಬೇಕು. ನೋಡಿ ಈ ರೀತಿಯಾಗಿ ನಾನು ತೊಳ್ಕೊಂಡು ಬಂದಿದ್ದೀನಿ. ಈಗ ಇನ್ನೊಂದ್ಸಲಿ ನಾನು ನೀರನ್ನ ಸೇರಿಸ್ಕೊಂಡು ಇದನ್ನು ಪೂರ್ತಿಯಾಗಿ ನಾನು ಒಂದು 6 ಅವರ್ ನಾನು ನೆನೆಸೋಕ್ಕೆ ಬಿಟ್ಬಿಡ್ತೀನಿ. ನೋಡಿ ಈಗ ತೊಳ್ಕೊಂಡು ಆಗಿದೆ. ಇದಕ್ಕೊಂದು ನಾನು ಪ್ಲೇಟ್ ಮುಚ್ಕೊಳ್ತೀನಿ. ಒಂದು 6 ಅವರ್ ನೆನೆಯೋಕ್ಕೆ ಬಿಟ್ಬಿಡೋಣ. ನೋಡಿ ಈ ರೀತಿಯಾಗಿದೆ. ಈಗ ನೋಡಿ ನೆಂದಿದೆ. ಈಗ 6 ಅವರ್ ಆಗಿದೆ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈಗ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ಸ್ವಲ್ಪ ನೋಡಿ ನೀರನ್ನ ಸೇರಿಸ್ಕೊಂಡು ನಾವು ರುಬ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ಲ. ಇಷ್ಟು ನಮಗೆ ಸಾಫ್ಟಾಗಿರಬೇಕು ರುಬ್ಕೊಳ್ಬೇಕಾದ್ರೆ, ತರಿಯಾಗಿ ರುಬ್ಕೊಳ್ಬಾರ್ದು. ಈಗ ಒಂದು ಪಾತ್ರೆಗೆ ನಾನು ಸೇರಿಸ್ಕೊಳ್ತೀನಿ ರುಬ್ಬಿರೋ ಹಿಟ್ಟನ್ನು. ನೋಡಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊಳ್ತೀನಿ. ಈಗ ಒಂದ್ಸಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪು ಹಾಕಿದ ನಂತರ ರಾತ್ರಿನೇ ನಾನು ಉಪ್ಪು ಹಾಕಿ ಇಟ್ಬಿಡ್ತೀನಿ. ಪೂರ್ತಿಯಾಗಿದ್ದು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನೀವು. ನಾವು ಎಷ್ಟು ಚೆನ್ನಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಆದಷ್ಟು ಚೆನ್ನಾಗಿ ಪಡ್ಡು ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಒಂದು ನಾನು ಪ್ಲೇಟ್ ಮುಚ್ಕೊಳ್ತೀನಿ. ಓವರ್ ನೈಟ್ ಪೂರ್ತಿಯಾಗಿ ಹಾಗೆ ಬಿಟ್ಬಿಡೋಣ. ನೋಡಿ ಈಗ ಬೆಳಿಗ್ಗೆ ಮಾರ್ನಿಂಗ್ ಆಗಿದೆ. ಯಾವ ರೀತಿಯಾಗಿ ಹಿಟ್ಟು ಹುಬ್ಬಿ ಬಂದಿದೆ ಅಂತ ನೋಡ್ಬೋದು ನೀವು. ನೋಡ್ತಾ ಇದ್ದಿಲ್ಲ, ಹಿಟ್ಟು ಇದ್ದಿದ್ದು ಅರ್ಧ ಇತ್ತು ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ತುಂಬಾ ಬಂದಿದೆ ಅಲ್ವಾ. ನೆಂದಿದೆ ಅಲ್ಲ, ಈ ರೀತಿಯಾಗಿ ನೆಂದಿ ಚೆನ್ನಾಗಿ ಉಬ್ಬಿ ಹಿಟ್ಟು ಬಂದರೆ ತುಂಬಾ ಚೆನ್ನಾಗಿ ಪಡ್ಡು ರೆಡಿ ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನು ಚೆನ್ನಾಗಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಹಿಟ್ಟೆಲ್ಲ ಉಬ್ಬಿ ಬಂದಿರುತ್ತಲ್ಲ, ಅದೆಲ್ಲ ಸ್ವಲ್ಪ ಕೆಳಗೆ ಮೇಲೆ ಅಂತ ಚೆನ್ನಾಗಿ ನಾವು ಒಂದು ಚಮಚದ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದಾಗಿದ ನಂತರ ನೋಡಿ ಈಗ ನಾನು ಗ್ಯಾಸ್ ಮೇಲೆ ಪಡ್ಡಿನ ಹಂಚನ್ನು ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನೂ ನಾನು ಹಾಕಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಈಗ ನಾನು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತೀನಿ ಪಡ್ಡಿನ ಹಂಚಿಗೆ.
ಅಷ್ಟು ಹಂಚಿಗೂ ನಾನು ಪಡ್ಡಿನ ಹಂಚಿಗೆ ಈಗ ನೋಡಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ವಯಸ್ಸಾದವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ಪಡ್ಡು. ಇದೆಲ್ಲ ಹಾಕಿದ್ದೀನಿ. ಈಗ ಇದಕ್ಕೊಂದು ಮುಚ್ಚಳನ ನಾವು ಮುಚ್ಕೊಂಡು ಬಿಡೋಣ. 5 ನಿಮಿಷ ಇದು ಹಾಗೆಯೇ ನಾವು ಬಿಸಿ ಮಾಡೋಕ್ಕೆ ಇಡಬೇಕಾಗುತ್ತೆ. ನೋಡಿ ಈಗ 5 ನಿಮಿಷ ಆಗಿದೆ. ಈ ರೀತಿಯಾಗಿ ನೋಡಿ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಈಗ ನೋಡಿ ಈಗ ನಾನು ಇದನ್ನು ತಿರುಗಿಸ್ಕೊಳ್ತೀನಿ, ಅಂದರೆ ಉಲ್ಟನ ಮಾಡ್ಕೊಳ್ಬೇಕಾಗುತ್ತೆ. ಈ ಕಡೆನೂ ನಾವು ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ ಯಾವ ರೀತಿಯಾಗಿ ಕಲರ್ ಆಗಿ ಬಂದಿದೆ ಅಲ್ಲ, ನೋಡ್ಬೋದು ನೀವು. ತುಂಬಾ ಕಲರಾಗಿ ಚೆನ್ನಾಗಿ ಬಂದಿದೆ ಪಡ್ಡು. ಆಗಿನ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದ್ಸಲ ನೀವು ರೇಷನ್ ಅಕ್ಕಿ ತೊಗೊಂಡು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಪಡ್ಡು ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನು ದೋಸೆನೂ ಕೂಡ ನೀವು ಮಾಡ್ಕೊಳ್ಬೋದು. ಇದೇ ಹಿಟ್ಟಲ್ಲಿ ದೋಸೆನೂ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಬನ್ ದೋಸೆ, ತೆಳುವಾದ ದೋಸೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಈ ಹಿಟ್ಟಲ್ಲಿ. ನೋಡಿ ಈಗ ಇನ್ನೊಂದು ಸ್ವಲ್ಪ ನಾನು ಮೇಲ್ಗಡೆ ಎಲ್ಲ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆನೂ ಸ್ವಲ್ಪ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ತುಂಬಾ ಗರಿ ಗರಿಯಾದ ಸಾಫ್ಟಾದ ಪಡ್ಡು ಮಾಡ್ಕೊಳ್ಬೋದು ನಾವು. ರೇಷನ್ ಅಕ್ಕಿ ಇದ್ದರೆ ಸಾಕು. ನೋಡಿ ಈ ಕಡೆ ನಾನು ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಇತ್ತು ಅಂತ ಅದಕ್ಕೋಸ್ಕರ. ಇನ್ನೇನು ಆಗ್ತಾ ಇದೆ ಇವಾಗ. ಪಡ್ಡು ರೆಡಿ ಆಗಿದೆ. ಈ ಕಡೆನೂ ನಾನು ಸ್ವಲ್ಪ ಹಸಿ ಇದೆ, ಅದನ್ನು ಕೂಡ ನಾನು ಈ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಪಡ್ಡಂತೂ ಪೂರ್ತಿಯಾಗಿ ಈಗ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಕಲರ್ಫುಲ್ಲಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಪಡ್ಡು. ವಾವ್, ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಮೃದುವಾದ ಸಾಫ್ಟಾದ ಪಡ್ಡು ರೆಡಿಯಾಗಿದೆ ಅಂತ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ನೋಡಿ ಒಂದು ತೋರಿಸ್ತೀನಿ ಯಾವ ರೀತಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು ನೀವು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೋಡಿ ರೇಷನ್ ಅಕ್ಕಿಯಿಂದ ನಾವು ಮೃದುವಾದ ಸಾಫ್ಟಾದ ಪಡ್ಡು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟಾದ ಪಡ್ಡಿನ ರೆಸಿಪಿನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ತುಂಬಾ ಚೆನ್ನಾಗಿ ಪಡ್ಡನ್ನ ನಾವು ಮಾಡ್ಕೊಳ್ಬೋದು. ರೇಷನ್ ಅಕ್ಕಿ ಇತ್ತಂದರೆ ಈ ದೋಸೆ ಅಕ್ಕಿಗಿಂತನೂ ಕೂಡ ತುಂಬಾ ಚೆನ್ನಾಗಿ ಈ ರೇಷನ್ ಅಕ್ಕಿಯಿಂದ ನಾವು ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಹತ್ತಿ ಥರ ಬಂದಿದೆ. ಮಕ್ಕಳಿಗಂತೂ ಈ ರೀತಿಯಾಗಿ ನೀವು ಮಾಡಿಕೊಟ್ರೆ ಬೆಳಿಗ್ಗೆ ಮಾಡಿದ್ದು ರಾತ್ರಿ ತನಕನೂ ಇದೇ ರೀತಿಯಾಗಿ ಸಾಫ್ಟಾಗೇ ಇರುತ್ತೆ. ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.